ಸೊ ಎಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಒಂದು ಕಡೆ ಇಕ್ಬಾಲ್ ಹುಸೇನ್ ಅವರು ಮಾತನಾಡಿದೆ ಸರಿ ಅನ್ಸುತ್ತೆ. ಅವ್ರು ಹೇಳ್ತಾ ಇರೋ ರೀತಿಯಲ್ಲಿ ಅವ್ರು ಹೇಳಿದ್ರೆ ಒಂದು, ನಾವು ಹೇಳಿದ್ರೆ ಒಂದ ಅಂತ ಹೇಳಿ ಸಹಜವಾಗಿ ಬರುತ್ತೆ ಅಲ್ವಾ. ಈಗ ಮತ್ತೆ ಕದನ ವಿರಾಮ ಉಲ್ಲಂಘಿಸಿದ್ದಾರೆ ಯತೀಂದ್ರ ಅವರು. ನಮ್ಮಪ್ಪನೇ ಸಿಎಂ ಯತೀಂದ್ರ ಹೇಳಿಕೆ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಬಣ ಈಗ ಸಭೆಯನ್ನ ಮಾಡ್ತಾ ಇದೆ. ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ಬೆಂಬಲಿಗರ ಜೊತೆಗೆ ಡಿಕೆ ಶಿವಕುಮಾರ್ ಸಭೆಯನ್ನ ಮಾಡ್ತಾ ಇರೋದು. ಸಚಿವ ಚಲುವರಾಯಸ್ವಾಮಿ, ಯೋಗೇಶ್ವರ್, ಬಾಲಕೃಷ್ಣ, ಇಕ್ಬಾಲ್ ಹುಸೇನ್, ಕುಣಿಗಲ್ ರಂಗನಾಥ್, ರವಿ ಗಣಿಗ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಪದೇ ಪದೇ ಯತೀಂದ್ರ ಹೀಗೆ ಹೇಳಿಕೆಯನ್ನ ನೀಡೋದು ಸರಿಯಲ್ಲ. ನಾವು ಕೂಡ ಸ್ಪಷ್ಟ ಹೇಳಿಕೆಯನ್ನ ನೀಡಬೇಕು. ಬಟ್ ನಮಗೆ ನೋಟಿಸ್ ಅನ್ನ ಕೊಡ್ತೀರಾ ನೀವು, ಅವ್ರಿಗೆ ಯಾಕಿಲ್ಲ? ಸಭೆಯಲ್ಲಿ ಡಿಕೆ ಶಿವಕುಮಾರ್ ಬೆಂಬಲಿಗರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಆಪ್ತೇಷ್ಟರಿಗೆ ತಾಳ್ಮೆಯ ಪಾಠವನ್ನ ಡಿಕೆ ಶಿವಕುಮಾರ್ ಅವರು ಹೇಳಿರೋದು. ಸುಮ್ಮನೆ ಇರಿ, ಸ್ವಲ್ಪ ದಿನ ತಡೀರಿ, ನೋಡೋಣ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದಾರಂತೆ. ಸೊ ಹಾಗಾಗಿ ಈಗ ಒಂದು ಕಡೆಗೆ ಯತೀಂದ್ರ ಅವ್ರು ಮಾತನಾಡ್ತಾ ಇರೋದು, ಆ ಕಡೆಗೆ ಡಿಕೆ ಶಿವಕುಮಾರ್ ಅವರ ಆಪ್ತರೆಲ್ಲ ಆಕ್ರೋಶಕ್ಕೆ ಒಳಗಾಗ್ತಾ ಇರೋದು. ಹೈಕಮಾಂಡ್ ಹೇಳಿದ್ರೆ ಮಾತ್ರ ಹೈಕಮಾಂಡ್ ಏನು ಹೇಳ್ತದೆ ಹಂಗೆ ಕೇಳೋದು. ಹೈಕಮಾಂಡ್ ಹೇಳಿದ್ರೆ ಮಾತ್ರ ಹೈಕಮಾಂಡ್ ಏನು ಹೇಳ್ತದೆ ಹಂಗೆ ಕೇಳೋದು. ನಮ್ಮ ಪೊಲಿಟಿಕಲ್ ಬ್ಯೂರೋ ಇಂದ ನನ್ನ ಸಹೋದ್ಯೋಗಿ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಈಗ ಒಂದು ಕಡೆಗೆ ಯತೀಂದ್ರ ಅವರು ಮಾತನಾಡ್ತಾ ಹೋಗ್ತಾನೆ ಇದ್ದಾರೆ, ಹಾಗೆ ಒಂದು ಕಡೆಗೂ ಸೈಲೆಂಟ್ ಇಲ್ಲ. 5 ವರ್ಷ ಅವರೇ ಹೈಕಮಾಂಡ್ ಹೇಳಾಗ್ಬಿಟ್ಟಿದೆ ಅಂತ ಹೇಳಿ. ಆದರೆ ಇನ್ನೊಂದು ಕಡೆಗೆ ಡಿ ಕೆ ಶಿವಕುಮಾರ್ ಅವರ ಆಪ್ತರು ಎಲ್ಲಾದರೂ ಮಾತನಾಡಿದ ತಕ್ಷಣ ನೋಟಿಸನ್ನು ಜಾರಿ ಮಾಡ್ತಾರೆ. ಹಾಗಾಗಿ ಅವ್ರಿಗೊಂದು ನಮಗೊಂದು ನ್ಯಾಯನ ಅನ್ನುವಂಥ ಪ್ರಶ್ನೆಯನ್ನ ಈಗ ಡಿ ಕೆ ಶಿವಕುಮಾರ್ ಆಪ್ತರು ಕೇಳಕ್ಕೆ ಶುರು ಮಾಡುವಂಥ ಪರಿಸ್ಥಿತಿಗೆ ಬಂದಾಗಿದೆ. ಸೊ ಬೆಳಗಾವಿಯಲ್ಲಿ ನಡೀತಾ ಇರುವಂಥ ಸಭೆ ಎಷ್ಟು ಮಹತ್ವವನ್ನು ಪಡ್ಕೊಳ್ತಾ ಇದೆ ಡಿ ಕೆ ಶಿವಕುಮಾರ್ ಒಂದಿಗೆ ಅವರ ಆಪ್ತರು? ಅರುಣ್, ಇದು ಮಧ್ಯಾಹ್ನ ಲಂಚ್ ಮೀಟಿಂಗ್ ಮಾಡಿದಂತೆ ಕಾಣಿಸ್ತಾ ಇದೆ. ಲಂಚ್ಗೆ ಶಾಸಕರುಗಳು ಸೇರ್ಕೊಂಡಿದ್ರು, ಒಂದು 6-7 ಜನ ಅನ್ನುವಂಥದ್ದು. ಅದು ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ಗೆ ಆಪ್ತರಾಗಿರ್ತಕ್ಕಂಥ ಮತ್ತು ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ನ ಬೆಂಬಲಿಸುವಂಥ ಶಾಸಕರುಗಳು, ಸಚಿವ ಚಲುವರಾಯಸ್ವಾಮಿ ಸೇರಿದಂತೆ ರಾಮನಗರ, ಮಂಡ್ಯ ಭಾಗದ ಶಾಸಕರು ಒಳಗೊಂಡಂತೆ ಒಂದಷ್ಟು ಜನ ಶಾಸಕರು ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ಸೇರ್ಕೊಂಡಿದ್ರು. ಅಂದರೆ ಡಾಕ್ಟರ್ ಯತೀಂದ್ರ ಅವರು ಪದೇ ಪದೇ ಹೇಳಿಕೆ ಕೊಡ್ತಾ ಇರೋ ಹಿನ್ನೆಲೆಯಲ್ಲಿ ಹೀಗೆ ಮತ್ತೆ ನಾವೆಲ್ಲರೂ ಸೈಲೆಂಟ್ ಆಗಿದ್ದೀವಿ, ಆದರೆ ಅವ್ರು ಹೇಳಿಕೆ ಕೊಟ್ಟರೆ ಹೇಗೆ ಅನ್ನುವಂಥ ಲೆಕ್ಕಾಚಾರ, ಜೊತೆಗೆ ಅದಕ್ಕೇನು ಪರಿಹಾರ ಅನ್ನುವಂಥದ್ದು ಕೂಡ ಅವರ ಚರ್ಚೆಯ ಭಾಗವಾಗಿತ್ತು ಅನ್ನುವಂಥದ್ದು. ಹಾಗಾಗಿ ಖಾಸಗಿ ಹೋಟೆಲ್ನಲ್ಲಿ ಮಧ್ಯಾಹ್ನ ಒಂದು ಲಂಚ್ ಮೀಟಿಂಗ್ ಅನ್ನು ಮಾಡ್ತಾರೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಬೆಂಬಲಿತ 7-8 ಜನ ಶಾಸಕರುಗಳ ತಂಡ. ಸಭೆಯಲ್ಲಿ ಸಹಜವಾಗಿ ಚರ್ಚೆ ಆಗಿರುವಂಥದ್ದು ಯತೀಂದ್ರ ಅವರ ಹೇಳಿಕೆಯನ್ನು ನಾವು ಹೇಗೆ ಸ್ವೀಕರಿಸಬೇಕು, ನಾವು ಪ್ರತಿಕ್ರಿಯಿಸಬೇಕಾ ಬೇಡವಾ. ಯಾಕಂದ್ರೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಈಗಾಗಲೇ ತಮ್ಮ ಬೆಂಬಲಿತ ಶಾಸಕರು ಯಾವ ಕಾರಣಕ್ಕೂ ಕೂಡ ನೀವುಗಳು ಮಾತಾಡಬಾರ್ದು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಸೂಚನೆ ಎಲ್ಲರಿಗೂ ಕೊಟ್ಟಿತ್ತು ಹೈಕಮಾಂಡ್. ಆದರೂ ಕೂಡ ಯತೀಂದ್ರ ಅವರು ಪದೇ ಪದೇ ಬ್ರೇಕ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇವರ ಒಂದು ಅಸಮಾಧಾನ ಅನ್ನುವಂಥದ್ದು. ಹಾಗಾಗಿ ಅದಕ್ಕೆ ಅಗತ್ಯ ಇದ್ರೆ ನಾವು ಯಾವ ರೀತಿ ಕೌಂಟರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಸಭೆಯಲ್ಲಿ ಚರ್ಚೆ ಮಾಡಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಬೆಳಗಾವಿಯಲ್ಲಿ ಏನು ರೀತಿಯ ಸಭೆಗಳು ನಡೆಸಬಾರ್ದು ಅನ್ನುವಂಥ ಸೂಚನೆ ಇತ್ತು. ಯತೀಂದ್ರ ಅವರ ಹೇಳಿಕೆ ಹಿನ್ನೆಲೆಯಲ್ಲಿ ಬಹುಶಃ ಒಂದು ಸಭೆ ಕೂಡ ಇವತ್ತು ನಡೆದಂತೆ ಕಾಣಿಸ್ತಾ ಇದೆ. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ ಸುಖೇಶ್, ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಈಗ ಮತ್ತೆ ಆಪ್ತೇಷ್ಟರಿಗೆ ಒಂದಿಷ್ಟು ತಾಳ್ಮೆಯನ್ನು ವಹಿಸ್ಕೊಳ್ಳಿ, ಯಾಕೆ ಈ ರೀತಿಯಾಗಿ ಕೋಪ ಮಾಡ್ಕೊಳ್ತೀರಾ ಅಂತ ಹೇಳಿ. ಬಟ್ ಅವ್ರಿಗೆ ಸಹಜವಾಗಿ ಕಾಡುತ್ತೆ. ಆ ಕಡೆಗೆ ಯತೀಂದ್ರ ಅವ್ರು ಮಾತ್ರ ಹೇಗೆ ಬೇಕೋ ಆಗಿ ಮಾತಾಡ್ಕೊಂಡು ನಿಂತ್ಕೊಂಡಿದ್ದಾರೆ, ನಮ್ಮನ್ನ ಯಾಕೆ ಸೈಲೆಂಟ್ ಆಗಿ ಇಡ್ತೀರಾ ಅಂತ. ಮುಂದಿನ ವಾರ ದೆಹಲಿಗೆ ಸಿಎಂ ಡಿ ಕೆ ಶಿವಕುಮಾರ್ ಅವರು ತೆರಳಲಿದ್ದಾರೆ. ಡಿಸೆಂಬರ್ 19ಕ್ಕೆ ದೆಹಲಿಗೆ ತೆರಳಲಿದ್ದಾರೆ ಸಿಎಂ ಮತ್ತು ಡಿಸಿಎಂ. ಹೈಕಮಾಂಡ್ ಗಮನಕ್ಕೆ ಯತೀಂದ್ರ ಹೇಳಿಕೆ ತರುವ ಸಾಧ್ಯತೆ ಇದೆ. ಸಿಎಂ ಪುತ್ರ ಯತೀಂದ್ರ ವಿರುದ್ಧ ಡಿಕೆ ಬಣ ಈಗ ಸಿಟ್ಟಾಗಿದ್ದಾರೆ. ಮುಂದಿನ ವಾರ ದೆಹಲಿಗೆ ಸಿಎಂ ಮತ್ತು ಡಿಕೆ ತೆರಳಲಿದ್ದಾರೆ. ನನ್ನ ಸಹೋದ್ಯೋಗಿ ಈಗ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಈಗ ಯತೀಂದ್ರ ಅವರ ಹೇಳಿಕೆ ಬಹುದೊಡ್ಡದಾಗಿ ಸಿದ್ದರಾಮಯ್ಯನವರ ಬಣಕ್ಕೆ ಒಂದಿಷ್ಟು, ಸಿದ್ದರಾಮಯ್ಯನವರಿಗೂ ಒಂದಿಷ್ಟು ಸಮಸ್ಯೆ ಆಗುತ್ತಾ, ಅಥವಾ ಯತೀಂದ್ರ ಅವರಿಗೆ ಸಮಸ್ಯೆ ಆಗುತ್ತಾ, ಡಿ ಕೆ ಶಿವಕುಮಾರ್ ಅವರ ಬಣಕ್ಕೆ ಇದು ಯಾವ ರೀತಿ ಅಂತ ವರವಾಗುತ್ತೆ ಅಂತ? ಅಂದ್ರೆ ಹೈಕಮಾಂಡ್ ಈ ಗಳಿಗೆಯಲ್ಲಿ ಏನಾದ್ರು ತೀರ್ಮಾನ ಮಾಡುತ್ತಾ ಅನ್ನುವಂಥದ್ದು, ಅಂದ್ರೆ ಶಿಸ್ತು ಕ್ರಮದ ವಿಚಾರ ಅವೆಲ್ಲ ಸದ್ಯಕ್ಕೆ ಸಾಧ್ಯ ಇಲ್ವೇನೋ ಅನ್ನುವಂಥದ್ದು. ಯಾಕಂದ್ರೆ ಕಡೆ ಗಳಿಗೆಯಲ್ಲಿ ಅಥವಾ ಒಂದು ಮಾತುಕತೆ ನಡೆಯುವ ಹಂತದಲ್ಲಿ ಬೇರೆ ಇನ್ನೇನೋ ಆಗಬಾರ್ದು ಅನ್ನುವಂಥ ಲೆಕ್ಕಾಚಾರ ಇದ್ದಂತೆ ಕಾಣಿಸ್ತಾ ಇದೆ. ಆದರೆ ಸಹಜವಾಗಿ ದೂರ ಇದುವರೆಗೆ ತಲುಪಿರುವಂಥ ಸಾಧ್ಯತೆ ಕೂಡ ಇರುತ್ತೆ. ಯಾಕಂದ್ರೆ ಏನೆಲ್ಲ ನಡೀತಾ ಇದೆ ರಾಜ್ಯದಲ್ಲಿ ಎನ್ನುವಂಥ ಮಾಹಿತಿಯನ್ನು ಡೈಲಿ ಅಪ್ಡೇಟ್ಸ್ ಏನಾದ್ರು ತಗೊಳ್ತಾ ಇದ್ರೆ ಇಷ್ಟೊತ್ತಿಗಾಗಲೇ ಅದು ತಲುಪಿರುತ್ತೆ ಅನ್ನುವಂಥದ್ದು ಕೂಡ. ಹಾಗಾಗಿ ಯತೀಂದ್ರ ಅವರ ಹೇಳಿಕೆ ವಿಚಾರದಲ್ಲಿ ಸಹಜವಾಗಿ AICC ಏನು ಪ್ರತಿಕ್ರಿಯೆ ಕೊಡುತ್ತೆ, ಅದು ಸಿಎಂ ಹೋದಾಗಲೇ ಏನಾದರೂ ಪ್ರತಿಕ್ರಿಯೆ ಕೊಡ್ತಾರಾ, ಅಥವಾ ಅನಿವಾರ್ಯ ಇದೆ ಅಥವಾ ಅಗತ್ಯ ಅಂತ ಅನ್ಸಿದ್ರೆ ಸಹಜವಾಗಿ AICC ಕೂಡ ಕರೆ ಮಾಡ್ಬೋದು, ಸಿಎಂ ಅವರಿಗೆ ನೇರವಾಗಿ ಕರೆ ಮಾಡ್ಬೋದು. ನಿಮ್ಮ ಪುತ್ರನ ಹೇಳಿಕೆ ಪದೇ ಪದೇ ರಿಪೀಟ್ ಆಗ್ತಾ ಇದೆ, ಅದು ಸರಿಯಲ್ಲ ಅಂತ ಹೇಳ್ಬೋದು. ಅಥವಾ ಹೇಳಿದೆ ಅವ್ರೇನೋ 19ನೇ ತಾರೀಕು ಹೋಗ್ತಾರೆ, ಜೊತೆಗೆ 14ನೇ ತಾರೀಕು ಓಟ್ಚೋರಿ ವಿಚಾರಕ್ಕೆ ಸಿಎಂ ಡಿಸಿಎಂ ಇಬ್ರು ಮತ್ತೆ ದೆಹಲಿಗೆ ಹೋಗ್ತಾ ಇದ್ದಾರೆ 14ನೇ ತಾರೀಕಿಗೆ, ಡಿಸೆಂಬರ್ 14ಕ್ಕೆ. ಆಗ್ಲೇ ಏನಾದರೂ ಅಗತ್ಯ ಇದ್ರೆ ಅಲ್ಲೂ ಕೂಡ ಹೇಳುವಂತ ಸಾಧ್ಯತೆ ಕೂಡ ಇದೆ. ಅರುಣ್, ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.